ಬಿಡುಗಡೆ ಮಾಡಿ ಅಂತ ನಾವು ಹೇಳ್ತೇವೆ. ಈಗ ನಿನ್ನೆಯಿಂದ ನೀರು ಬಿಡೋದಕ್ಕೆ ಸ್ವಲ್ಪ ಪ್ರಾರಂಭ ಮಾಡಿದ್ದಾರೆ. ಈಗ ಅದು ನಾಲೆಗಳಿಗೆ ಹರಿಬೇಕಾದ್ರೆ ಮಾಡಬೇಕು, ಬೇಗ ಏನು ನೀರು ಬರಲ್ಲ. ಮೇವಿಲ್ಲ ದನಕರುಗಳಿಗೆ, ಕುಡಿಯೋದಕ್ಕೆ ನೀರಿಲ್ಲ, ಜನರಿಗೂ ಕುಡಿಯೋಕ್ಕೆ ನೀರಿಲ್ಲ, ವಿದ್ಯುತ್ ಇಲ್ಲ. ಸರ್ಕಾರ ಬರವನ್ನು ನಿವಾರಿಸೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಬೆಳೆ ವಿಮೆ ಇಲ್ಲ, ಇದ್ದರಲ್ಲಿ ಇರೋ ಬೆಳೆಗೂ ಕೂಡ ವಿಮೆ ಕೊಡ್ತಾ ಇಲ್ಲ, ಅದನ್ನು ನೀರು ಕೊಡೋದ್ರಲ್ಲಿ ವಿಫಲ ಆಗಿದೆ. ಇವಾಗ ಹೊಸದಾಗಿ ಈ ಸಮಸ್ಯೆಗಳು ಹುಟ್ಕೊಂಡಿವೆ. ಅದಕ್ಕೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ತಕ್ಷಣ ನೀವು ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆ, ಯಾವ್ಯಾವ ತಾಲೂಕುಗಳು, ಕ್ಷೇತ್ರಗಳು ಬರ ಪೀಡಿತ ಅಂತ ಘೋಷಣೆ ಮಾಡಬೇಕು. ಬರ ಪರಿಹಾರ ಕಾಮಗಾರಿಗಳನ್ನು ಪ್ರಾರಂಭ ಮಾಡಬೇಕು. 60% ಒಣಗೋಗಿದೆಲ್ಲ ನಮ್ಮ ಕಟ್ಟಾಯ ಹೋಬಳಿನಲ್ಲಿ, ಆಲೂರು ತಾಲೂಕು, ಬಾಳೆಪೇಟೆಯಿಂದ ಈಚೆಗೆ ಮಾತ್ರ ಮಳೆ ಇರೋದು, ಆಚೆಗಿರೋದು ಮಾತ್ರ ಮಳೆ, ಒಂದು ಹನಿ ಬರ್ತೇವೆ ಈಚೆಗೆ ಮಳೆ, ಸಂಪೂರ್ಣ ಬರ ಆವರಿಸಿದೆ. ಅದಕ್ಕೆ ಬರ ಪರಿಹಾರ ಕಾಮಗಾರಿಗಳನ್ನು ಪ್ರಾರಂಭ ಮಾಡಬೇಕು. ಕುಡಿಯೋ ನೀರಿಗೆ ಹಣ ನಿಗದಿ ಮಾಡಬೇಕು. DC ಅಕೌಂಟ್ಲಿದೆ, ಆ ಅಕೌಂಟ್ PD ಅಕೌಂಟ್ಲಿದೆ, ಬರೀ ಹೇಳೋದೇ ಆಗಿದೆ. ಇವತ್ತು ಎಷ್ಟಿದೆ, ಎಷ್ಟು ರಿಲೀಸ್ ಮಾಡಿದ್ದೀರಿ, ಎಷ್ಟು ಖರ್ಚಾಗಿದೆ, ಇವಾಗ ಈ ಥರದ ಯಾವುದೂ ಕೂಡ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಇನ್ನೂ ಕೂಡ ಸರ್ಕಾರ ಸೇಫ್ ಮಾಡಿಕೊಂಡು ಹೋಗೋದ್ರಲ್ಲಿ ಕಾಲ ಕಳೀತಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ತಕ್ಷಣ ಸರ್ಕಾರ ಕಾರ್ಯಮಗ್ನರಾಗಬೇಕು. ಈ ವಿಷಯದಲ್ಲಿ ಮೊನ್ನೆ ನಮ್ಮ ಶಾಸಕರು ವಿಧಾನಸಭೆಯಲ್ಲಿದ್ದಾರೆ, ಅವ್ರಿಗೂ ಕೇಳ್ಕೊಂಡಿದ್ದೀವಿ, ನಾವು ಅಲ್ಲಿ ಮಾತನಾಡಿ ಅಂತೇಳಿ. ಇಲ್ಲದಿದ್ದರೆ ನಾವು ಇವತ್ತು ನಾಳಿನಲ್ಲೇ ಇಲ್ಲೇ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕು ಆಲೋಚನೆ ಮಾಡಿದ್ವಿ. ಅದರಿಂದ ಆ ಕಡೆ ಆಮೇಲೆ ಬಿಳಿ ಸುಳಿ ಜೋಳದಲ್ಲಿ 75%, 75% ನಮ್ಮ ಅದರ ಬಗ್ಗೆ ಕೂಡ ಏನು ಕೂಡ ಸರ್ಕಾರ ಗಮನ ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಅಂದರೆ, ನಮಗೆ ಕೆಲವು ಸೆಕ್ಷನ್ಸ್ ಆಫ್ ಕೋರ್ಟ್ ಇದೆ, ಕೆಲಸ ಮಾಡಿದ್ದೀವಿ, ನಾವು ಓಡ್ತಾ ಬರ್ತೀವಿ, ಗ್ಯಾರಂಟಿಗಳಿವೆ, ನಾವು ಓಡ್ತಾ ಬರ್ತೀವಿ, ನಮ್ಗೆ ಯಾರು ಬೇಡ ಎಂತಕ್ಕಂಥ ಅತ್ಯುತ್ಸಾಹದಲ್ಲಿ ಇವತ್ತು ಸರ್ಕಾರ. ಮೊನ್ನೆ 15ನೇ ತಾರೀಕು ಶೂಟೌಟ್ ಆಯಿತು. ಅಲ್ಲಿ ಆ ಶೂಟೌಟ್ ನ್ಯಾಯಾಂಗ ತನಿಖೆ ಆಗಬೇಕು. ಯಾವುದೇ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಂದ ಸಾಧ್ಯ ಇಲ್ಲ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗಳು ಸರ್ಕಾರದಿಂದ ನೇಮಕ ಆಗೋರು. ನ್ಯಾಯಾಂಗ ತನಿಖೆ ಅಂದರೆ ಮಾನ್ಯ ಉಚ್ಚತ ಮಟ್ಟದ ನ್ಯಾಯಮೂರ್ತಿಗಳಿಂದ ಆಗ್ತಕ್ಕಂಥದ್ದು. ಅದರ ಮೂಲಕ ಆದರೂ ಮಾತ್ರ ನ್ಯಾಯ ದೊರಕಲಿಕ್ಕೆ ಸಾಧ್ಯ. ಆ ಕೆಲಸವನ್ನು ಸರ್ಕಾರ ಮಾಡಬೇಕು. ಆಮೇಲೆ ಸತ್ತೋಗಿದಾರ ಪಾಪ, ಪರಿಹಾರದಿಂದ ಪ್ರಯೋಜನ ಆಗಲ್ಲ. 10, 15 ಲಕ್ಷ, 25 ಲಕ್ಷ ಕೊಟ್ಟರು ಆಗಲ್ಲ. ಕಂಪಲ್ಸರಿ ಉದ್ಯೋಗ ಕೊಡಬೇಕು, ಕಡ್ಡಾಯವಾಗಿ ಆ ಫ್ಯಾಮಿಲಿಗೆ ಉದ್ಯೋಗ ಕೊಡಬೇಕು. ಈ ವಿಷಯದಲ್ಲಿ ತಮಿಳು CM ತುಂಬ ಬಾಲಿಶ್ವರ್ ಹಿಡ್ಕೊಂಡಿದ್ದಾರೆ. ಶೂಟೌಟ್ ಮಾಡುವಾಗ ತಮಿಳರು ತೆಲುಗು ಅಂತ ಬರಲ್ಲ. ಈ ಅವರ ನಮ್ಮ ಏರಿಯಾದಲ್ಲಿ ವಾಸ ಇರ್ತಾರೆ, ನಮ್ಮ ರಾಜ್ಯದಲ್ಲಿ ವಾಸ ಇರೋದವರು. ಸರಿನಾ ತಪ್ಪ ಆಗೋಗಿದೆ ಶೂಟೌಟ್, ಸಿಂಪತಿ ವ್ಯಕ್ತಪಡಿಸ್ತೇವೆ ಅವರು, ಅದು ಕರೆಕ್ಟ್, ಮಾನವೀಯ ದೃಷ್ಟಿಯಿಂದ ಅವ್ರು ನಾವು ಹೋಗ್ತೇವೆ. ಆದರೆ ತಮಿಳರ ಮೇಲೆ ಶೂಟೌಟ್ ಆಗಿದೆ, ನಾವು ಖಂಡಿಸ್ತೇವೆ. ತಮಿಳಿಗೆ ಅನ್ಯಾಯ ಆಗಿದೆ. ಹಾಗಿದ್ರೆ ನಮ್ಮವರು ಅವ್ರ ಬಾರ್ಡ್ರಲ್ಲಿ ಏನಾದರೂ ಆದರೆ ನಾವೇನು ಹೇಳಬೇಕಾದ್ರೆ, ನಮ್ಮವರು ಏನಾದ್ರು ಅವ್ರ ಬಾರ್ಡ್ರಲ್ಲಿ ಶೂಟೌಟ್ ಆದರೆ ನಮ್ಮ CM ಅವರು ನಾವೆಲ್ಲ ಏನಂತ ಗ್ರಹಿಸಬೇಕು. ಆದ್ದರಿಂದ ನಾವೆಲ್ಲ ಸೌಹಾರ್ದವಾಗಿ ಅಕ್ಕಪಕ್ಕ ರಾಜ್ಯಗಳಲ್ಲಿ ನಾವು ವಾಸಿಸ್ತಿರ್ತಕ್ಕಂಥವರು. ಬಹುಶಃ ರಾಜಕೀಯ ಅನುಭವ ಕಡಿಮೆ ಇರ್ಬೋದು, ಮಾತನಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಾವು ಅದನ್ನು ಖಂಡಿಸ್ತೇವೆ. ಅದಾದ